ಚಿತ್ರದುರ್ಗದ ಹೊಸದುರ್ಗ ಪೊಲೀಸರಿಂದ ವಿಕೃತ ಕಾಮಿಯೊಬ್ಬನನ್ನ ಬಂಧನ ಮಾಡಲಾಗಿದೆ. ಈತ ಹಾಸ್ಟೆಲ್ಗಳಿಗೆ ಕನ್ನ ಹಾಕಿ ಮಹಿಳೆಯರ ಒಳ ಉಡುಪು ಕದೀತಾ ಇದ್ದಂತ ಆರೋಪಿಯಾಗಿದ್ದಾನೆ. ಒಂದು ರೀತಿ ಜೂನಿಯರ್ ಉಮೇಶ್ ರೆಡ್ಡಿ ಅಂತಾನೆ ಹೇಳ್ಬೋದು. ಆ ರೀತಿ ವಿಕೃತವಾಗಿ ಆತ ನಡ್ಕೊಳ್ತಾ ಇರ್ತಾನೆ. ಒಳ ಉಡುಪು ಧರಿಸಿ ವಿಕೃತಿಯನ್ನ ಮೆರಿತಿದ್ದಂತ ಆರೋಪಿ ಇದೀಗ ಅಂಧರಾಗಿದ್ದಾನೆ. ಹಾಸ್ಟೆಲ್ಗಳಿಗೆ ಕನ್ನ ಹಾಕಿ ಮಹಿಳೆಯರ ಒಳ ಉಡುಪನ್ನ ಕದೀತಾ ಇದ್ದಂತ ಆರೋಪಿ ಈತ ಹಾಸ್ಟೆಲ್ ಕಟ್ಟಡದಲ್ಲಿ ಬೆತ್ತಲೆಯಾಗಿ ಓಡಾಡ್ತಿದ್ದಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುತ್ತೆ. ಈತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಆತಂಕವನ್ನ ಮೂಡಿಸಿದಂತ ಆರೋಪಿ ಚಿತ್ರದುರ್ಗದ ಹೊಸದುರ್ಗ ಪೊಲೀಸರು ಆತನನ್ನ ಜೂನಿಯರ್ ಉಮೇಶ್ ರೆಡ್ಡಿಯನ್ನ ಬಂಧಿಸಿದ್ದಾರೆ. ಹಾಸ್ಟೆಲ್ಗಳಿಗೆ ಕನ್ನ ಹಾಕಿ ಮಹಿಳೆಯರ ಒಳ ಉಡುಪು ಕದ್ದು ವಿಕೃತಿಯನ್ನ ಆತ ಮೆರೀತಾ ಇದ್ದ. ಇನ್ನು ಈತ ಯುವತಿಯರ ಹಾಸ್ಟೆಲ್ಗಳಿಗೆ ನುಗ್ಗಿ ಈ ಕೆಲಸವನ್ನ ಮಾಡುತ್ತಿದ್ದ. ಹಾಸ್ಟೆಲ್ ಕಟ್ಟಡದಲ್ಲಿ ಬೆತ್ತಲೆಯಾಗಿ ಓಡಾಡಿ ಆತಂಕವನ್ನು ಮೂಡಿಸ್ತಾ ಇದ್ದ. ಈತನ ಬಂಧನದಿಂದ ಸದ್ಯ ಹಾಸ್ಟೆಲ್ ಯುವತಿಯರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಈ ವಿಕೃತ ಕಾಮಿಯ ವಿಚಾರ ಯಾವಾಗ ಹೊರಬಂತು? ಎಷ್ಟು ದಿನಗಳಿಂದ ಈತ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದ? ಹೇಗಾಯ್ತು ಒಟ್ಟಾರೆಯಾಗಿ? ಸೌಜನ್ಯ, ಏನಂತಂದ್ರೆ ಕಳೆದ 1 ವರ್ಷದಿಂದ ಏನು ಈ ವಿಕೃತ ಕಾಮಿ ಆದಂತ ಏನು ಉಮೇಶ್ ರೆಡ್ಡಿ ಮಾದರಿಯಲ್ಲಿ ವ್ಯಕ್ತಿ ಪತ್ತೆಯಾಗಿದ್ದಾನೆ ಅಂತ ಹೇಳ್ಬೋದು. ಕಳೆದ 1 ವರ್ಷದಿಂದ ಏನು ಹೊಸದುರ್ಗ ಪಟ್ಟಣದಲ್ಲಿ ಸುಮಾರು ಏನು ಕೆಲವು 2-3 ಹಾಸ್ಟೆಲ್ಗಳಿಗೆ ಏನು ರಾತ್ರಿ ಏಕಾಏಕಿ ನುಗ್ಗುತ್ತಿರುವಂತದ್ದು, ಏನು ಮಹಿಳೆಯರ ಹಾಸ್ಟೆಲ್ಗೆ ನುಗ್ಗಿ ಅಲ್ಲಿನ ಮಹಿಳೆಯರ ಒಳ ಉಡುಪನ್ನ ಏನು ಧರಿಸಿಕೊಂಡು ಓಡಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ವಾರ್ಡನ್ ಕೂಡ ಈ ಪೊಲೀಸರಿಗೆ ಒಂದು ದೂರನ್ನ ನೀಡಿರ್ತಾರೆ. ಈ ದೂರನ ಅನ್ವಯ ಏನಂದ್ರೆ ಪೊಲೀಸರು ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಂಡು ಆರೋಪಿಗಾಗಿ ಹುಡುಕಾಟ ನಡೆಸ್ತಾರೆ. ಆ ಹುಡುಕಾಟ ನಡೆಸುವಂತ ಸಂದರ್ಭದಲ್ಲಿ ಈ ನಂತರ ಏನಂದ್ರೆ ಈತ ಏನು ಮೊನ್ನೆ ತಾನೇ ಒಂದು ಹಾಸ್ಟೆಲ್ಗೆ ನುಗ್ಗಂತ ಒಳದಲ್ಲಿ ಸಿಸಿ ಫುಟೇಜ್ ಅಲ್ಲಿ ಈತ ಬೆತ್ತಲೆಯಾಗಿ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಈತನನ್ನು ಏನು ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈತ ಮೂಲತಃ ಚಿಕ್ಕಮಗಳೂರು ತಾಲೂಕಿನ ಏನೋ ಒಂದು ಶಿವನಿ ಗ್ರಾಮದ ವ್ಯಕ್ತಿಯಾಗಿದ್ದಂತ ಈಗಾಗಲೇ ಗುರುತಿಸಲ್ಪಟ್ಟಿದ್ದು, ಹೆಚ್ಚಿನ ವಿಚಾರಣೆಗಾಗಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ರಾಜೇಶ್.